SSLC ಪರೀಕ್ಷೆ 1ರ ಪರೀಕ್ಷೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಅಪ್ಡೇಟ್. ಹೌದು ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಡೆದಿರ್ತಕ್ಕಂಥ ಮೌಲ್ಯಮಾಪನ ದಿನಾಂಕ 15/4/2025ರಿಂದ ನಡೆದಿರ್ತಕ್ಕಂಥ ಮೌಲ್ಯಮಾಪನ ಭಾಗಶಃ ಮುಕ್ತಾಯವಾಗಿದೆ. ಯಾವ ಕೇಂದ್ರಗಳಲ್ಲಿ 18ರಿಂದ ಪ್ರಾರಂಭವಾಗಿತ್ತೋ ಆ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಒಂದೆರಡು ದಿನಗಳಲ್ಲಿ ಮುಕ್ತಾಯವಾಗ್ತಕ್ಕಂಥ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಅಂದುಕೊಂಡಂತೆ ಆದರೆ 2 ದಿನಗಳಲ್ಲಿ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ. ಹಾಗಾಗಿ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಪೂರ್ಣಗೊಂಡ ನಂತರ 4ರಿಂದ 5 ದಿನಗಳಲ್ಲಿ ಈ ಒಂದು ಅಂಕಗಳ ಕ್ರೋಢೀಕರಣವನ್ನು ಮಾಡ್ತಾರೆ. ಸೊ ಹಾಗಾಗಿ ವೆಬ್ಸೈಟ್ಗೆ ಅಳವಡಿಸ್ತಕ್ಕಂಥ ಕಾರ್ಯ ಮುಕ್ತಾಯವಾದ ನಂತರ ಮೇ ಮೊದಲ ವಾರದಲ್ಲಿಯೇ SSLC ಪರೀಕ್ಷೆ 1ರ ಫಲಿತಾಂಶ ಬರ್ತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪನವರು ಕೂಡ ಮೇ ಮೊದಲ ವಾರದಲ್ಲೇ ಪರೀಕ್ಷೆಯ ಫಲಿತಾಂಶ ನೀಡಲು ನಾವು ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಮೇ ಮೊದಲ ವಾರದಲ್ಲಿ SSLC ಪರೀಕ್ಷೆ 1ರ ಫಲಿತಾಂಶ ಲಭ್ಯವಾಗಲಿದೆ. ಫಲಿತಾಂಶ ಬಂದ ನಂತರ ತಾವುಗಳು KERResults.NIC.in ನಲ್ಲಿ ಈ ಒಂದು ಪರೀಕ್ಷೆ 1ರ ಫಲಿತಾಂಶವನ್ನು ವೀಕ್ಷಿಸಬಹುದಾಗಿದೆ. ಧನ್ಯವಾದಗಳು.